ರಾಜ್ಯದ ಹಲವೆಡೆ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಈ ಕಾರಣಕ್ಕಾಗಿ ಅನೇಕ ಅಪಘಾತಗಳು ಸಂಭವಿಸ್ತಾ ಇದೆ. ಈ ಮಧ್ಯೆ ನಂಜುಂಡೇಶ್ವರನಿಗೂ ಕೂಡ ಜಲ ದಿಗ್ಬಂಧನ ಎದುರಾಗಿದೆ. ನಂಜುಂಡೇಶ್ವರ ಅಂತ ಹೇಳಿದ್ರೆ ದಕ್ಷಿಣ ಕಾಶಿ ಅಂತ ಕರೆಯಲ್ಪಡುವಂಥ ಜಾಗ ಇದು. ಈ ಜಾಗಕ್ಕೂ ಕೂಡ ಇದೀಗ ಕಪಿಲಾ ನದಿಯ ಪ್ರವಾಹದಿಂದ ಜಲಮಯವಾದಂಥ ಸ್ಥಿತಿ ನಿರ್ಮಾಣವಾಗಿದೆ. ಮಲ್ಲನಮೂಲೆ ಅಯ್ಯಪ್ಪ ಸ್ವಾಮಿ ದೇವಾಲಯ ಮುಳುಗಡೆಯಾಗಿದೆ. ಕಪಿಲಾ ನದಿಯ ನೀರಿನ ಪ್ರಮಾಣ ಜಾಸ್ತಿ ಆದ ಕಾರಣಕ್ಕೆ ಮೈಸೂರು ನಂಜನಗೂಡು ರಾಷ್ಟ್ರೀಯ ಹೆದ್ದಾರಿ ಕೂಡ ಜಲಾವೃತವಾಗಿದೆ. ನಂಜನಗೂಡು ದಕ್ಷಿಣ ಕಾಶಿ ಅಂತ ಕರೆಯಲ್ಪಡುವಂಥ ಜಾಗ. ಕಬಿನಿಯ ಜಲಾಶಯದಿಂದ ಹೊರಹರಿವಿನ ಪ್ರಮಾಣ ಕೂಡ ಹೆಚ್ಚಳವಾಗಿದೆ. ನಂಜುಂಡೇಶ್ವರನ ಸ್ನಾನದ ಘಟ್ಟ, ಅಯ್ಯಪ್ಪ ಸ್ವಾಮಿಯ ದೇವಾಲಯ, ಮಲ್ಲನಮೂಲೆ ಮಠ, ಪರಶುರಾಮ ದೇವಾಲಯ ಜಲಾವೃತವಾಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಭಕ್ತರಿಗೆ ಕೆಲ ಕಾಲ ಎಲ್ಲವನ್ನೂ ಕೂಡ ದರ್ಶನ ಮಾಡಿಕೊಂಡು ಬರಬೇಕು ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಅವಾಯ್ಡ್ ಮಾಡೋದೇ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಈ ಬಾರಿ ಅತಿ ಹೆಚ್ಚಿನ ಮಳೆ ಆಗ್ತಾ ಇದೆ. ಎಲ್ಲ ಹಳ್ಳ ಕೊಳ್ಳ ನದಿಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದ್ದಾವೆ. ಸೊ ಹೀಗಾಗಿ ಜಲಾಶಯದಿಂದ ನೀರು ಬಿಟ್ಟ ಪರಿಣಾಮ ನಂಜನಗೂಡಿನ ಅನೇಕ ಸ್ಥಳಗಳು ಜಲಾವೃತಗೊಂಡಿದ್ದಾವೆ. ಶ್ರೀಕಂಠೇಶ್ವರ ದೇವಾಲಯಕ್ಕೆ ದಾರಿ ಅಂತ ನೀವೇನು ನೋಡ್ತಾ ಇದ್ದೀರಿ. ಈ ಅಂಡರ್ ಪಾಸ್ನಲ್ಲಿ ನೀವು ವಾಹನವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ಮಟ್ಟದ ನೀರು ಅಲ್ಲಿ ಸಂಗ್ರಹವಾಗಿದೆ. ಇನ್ನು ಮಲ್ಲನ ಮಠ, ಮಲ್ಲನಮೂಲೆ ಮಠ, ಪರಶುರಾಮ ದೇವಾಲಯ, ನಂಜುಂಡೇಶ್ವರನ ಸ್ನಾನಘಟ್ಟ, ಹೀಗೆ ಕೆಲವಷ್ಟು ಏನಿದ್ದಾವೆ. ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಹೋದರೆ ಕೇವಲ ನಂಜುಂಡೇಶ್ವರನ ದೇವರಿಗೆ ಮಾತ್ರವಲ್ಲ, ಈ ಎಲ್ಲ ಕಡೆಗಳಲ್ಲೂ ಕೂಡ ಭೇಟಿ ಕೊಡ್ತಾರೆ ಪ್ರವಾಸಿಗರು ಮತ್ತು ಭಕ್ತಾದಿಗಳು. ಆದರೆ ಈ ಬಾರಿ ಹೋದರೆ ನಂಜುಂಡೇಶ್ವರನ ನೋಡೋದೇ ಭಾಳ ಕಷ್ಟ ಅಂತ ಆಗುತ್ತೆ.